ನಮ್ಮವಳಿಗೆ ಅದೇನು ಕೋಪ ಬಂದ್ಬಿಟ್ಟಿದ್ಯಾ ಬಿಸಾಕ್ತೈತೆ. ಏನಾಗುತ್ತೋ ಅವಾಗ ಗೊತ್ತಿಲ್ಲ. ಓ ಫೈನಲಿ ಯಾವ ತರ ಆದ್ಲಂದ್ರೆ ಇವಾಗ ಮೇಕಪ್ ಮಾಡ್ಕೊಂಡು ಎಲ್ಲ ಫುಲ್ಲು ರೆಡ್ ಕೊಟ್ಟು ಕಳಿಸ್ಬಿಟ್ಟವ್ರೆ, ಫುಲ್ಲು ರೆಡ್. ಓ ಈ ಐಟಮ್ನು ಊರಿಂದ ಕೊಟ್ಟು ಕಳ್ಸಿರೋದು. ಇದ್ರಲ್ಲಿ ಏನಿದೆ ಅನ್ಬಿಟ್ಟು ಮನೆಯಲ್ಲೇ ಹೋಗಿ ಚೆಕ್ ಮಾಡಬೇಕು. ಯು ಕಮ್ ಟು ಮೈ ಚಾನಲ್. ಬೆಳಗ್ಗೆ ನಾನು ಎದ್ದೆ, ನಮ್ಮ ಪಾಪುನು ಎದ್ಬಿಟ್ಟು ಫೋನ್ ಮಾಡ್ತೈತೆ. ನಮ್ಮವಳು ಎದ್ದಿದ್ದಾಳೆ. ಇವಾಗ ನಮ್ಮವಳಿಗೆ ಹೋಗಿ ಡ್ರಾಪ್ ಮಾಡ್ಕೊಂಡು ಬರಬೇಕು. ಹೇಳು ಬರ್ತೀರಾ ಅಂತ ಹೇಳು. ಬರ್ತೀರಾ? ಹಾ ಓಕೆ, ಬರ್ತೀನಿ. ತಗೋ ಫೋನ್. ಥ್ಯಾಂಕ್ ಯು. ಇವಾಗ ಹೋಗ್ತಾ ಇದ್ದೀವಿ. ನಾನು, ನಮ್ಮವಳು, ನಮ್ಮ ಪಾಪು. ನಮ್ಮವಳನ್ನ ಡ್ರಾಪ್ ಮಾಡಿಬಿಟ್ಟು ಬರಬೇಕು ನಾವು. ಟೈಮ್ ಆಯಿತು ಅಂತೆ ಅದಕ್ಕೆ. ಮತ್ತೆ ಇವತ್ತು ನಮ್ಮವಳಿಗೆ ಸ್ಪೆಷಲ್ ಡೇ. ಏನಕ್ಕೆ ಅಂತಂದರೆ ಗೋಲ್ಡ್ ಡೇ. ಯಾಕಂದರೆ ಗೋಲ್ಡು ಆರ್ಡ್ರ್ ಮಾಡಿದ್ದೀವಿ. ಅದು ಇವತ್ತು ಆಲ್ರೆಡಿ ಬಂದಿದೆ ಅಲ್ಲ. ನಾವು ಗೋಲ್ಡ್ ಆರ್ಡ್ರ್ ಮಾಡಿದ್ದೀವಿ, ಆಲ್ರೆಡಿ ಬಂದಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಗೋಲ್ಡು ಅಂತ. ಅದು ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಆ ಥರದ್ದು ತೋರಿಸ್ತೀನಿ ಬನ್ನಿ. ಅದು ಇವಾಗಲ್ಲ, ವಿಡಿಯೋದ ಸೆಂಟ್ರಲ್ಲಿ ತೋರಿಸ್ತೀನಿ. ಇವಾಗ ಇನ್ನು ನನ್ನ ಕೆಲಸನೂ ಇರುತ್ತೆ ಇಲ್ಲಿ. ಮಸ್ತಾಗಿ ಪಾತ್ರೆ ತೊಳೆಯೋದು ಅದು ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಬಾರೆ ಕಳ್ಳ ಬಾ ಈ ಕಡೆ ಬಾ. ಬಾರೆ ಕಳ್ಳ ಮಂಟಪಕ್ಕೆ ಬಾ. ನಮ್ಮ ಮದುವೆ ಸೆಟ್ ಆಗುತ್ತೆ, ಬೇಗ ಬಾ. ಹೋಗ್ ಬರ್ತೀನಿ ಗಂಡ. ಹೋಗಿ ಬರ್ತೀನಿ ಗಂಡ. ಸರಿ ಹೋಗ್ಬಿಟ್ ಬಾಮ್ಮ ಹೆಂಡತಿ. ಹೋಗ್ಬಿಟ್ ಬಾ ಹೆಂಡತಿ. ಬಾಯ್ ಹೆಂಡತಿ. ಇವಾಗ ರೌಂಡಿಂಗ್ಸ್ ಆಯ್ತು, ಓಕೆನಾ? ನಡಿ ಹೋಗೋಣ ಬಾ. ಈ ಕಡೆ ನೋಡು. ಓಯ್ ಹಲೋ ಲಕ್ಷ್ಮಿ. ಏಯ್ ಲಕ್ಷ್ಮಿಗೆ ಎರಡೆರಡು ಚೈನು. ಒಬ್ಬ ಲಕ್ಷ್ಮಿ. ನಿನಗೆ ಇಲ್ಲಿ ನೋಡಿಲಿ ಲಕ್ಷ್ಮಿ, ತಗೋ ಹುಯ್. ನಿನಗೆ ಬೆಸ್ಟ್ ಜಾಗ ಕುತ್ಕೊಳಕ್ಕೆ, ನನಗೆ ಪಾತ್ರೆ ತೊಳಿಯೋಕ್ಕೆ, ಓಕೆನಾ? ನಾನು ಇಷ್ಟೇ ಇರೋದು ಪಾತ್ರೆ. ವಾಶ್ ಮಾಡಿಬಿಡ್ತೀನಿ, ನೀನು ವೆಯ್ಟ್ ಮಾಡಿಕೊಂಡು ಇರು, ನಾನು ಬರ್ತೀನಿ, ಓಕೆನಾ? ಓಕೆ. ಫೈನಲಿ ಪಾತ್ರೆ ವಾಶ್ ಆಯಿತು. ಇವಾಗ ನಮ್ಮ ಲಕ್ಷ್ಮಮ್ಮಗೆ ಕರ್ಕೊಂಬರ್ಬೇಕು. ಬಾ. ಅಯ್ಯೋ ಗಲೀಜಾಗ್ಬಿಟ್ಟಿದೆ ಇಲ್ಲಿ. ಬಾ ಹೋಗೋಣ. ಪಾತ್ರೆ ವಾಶು, ಫೇಸ್ ವಾಶು ಎಲ್ಲ ಆಯಿತು. ಇವಾಗ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋಣ ನೋಡಬೇಕು. ಬನ್ನಿ ಮಾಡೋಣ ಏನಾದರೂ. ಪಾಪು ಇವಾಗ ನಿದ್ದೆ ಹೊಡಿತೈತೆ. ನಾನು ಅಡುಗೆ ಮಾಡ್ಬೋದು ಇವತ್ತು. ಸೊಪ್ಪು ರೈಸ್ ಮಾಡ್ತೀನಿ. ಸುಮ್ಮನೆ ಸೊಪ್ಪು ವೇಸ್ಟ್ ಆಗ್ತೈತೆ. ರೈಸಲ್ಲಿ ಹಾಕಿದ್ರೆ ಸ್ವಲ್ಪ ಪ್ರೋಟೀನನ್ನು ಬರುತ್ತೆ, ಎಲ್ಲ ವಿಟಮಿನ್ಸ್ ಎಲ್ಲ ಬರ್ತವೆ. ಸಪ್ರೇಟ್ ಹಾಕ್ಬೇಕಲ್ವಾ? ಹೆಂಗಿದ್ರು ಎರಡು ಮಿಕ್ಸ್ ಮಾಡಲೇಬೇಕು. ಅದಕ್ಕೆ ಹಿಂಗೆ ಮಾಡಿ ಬಿಸಾಕೋಣ. ಫೈನಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ, ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಫೈನಲಿ ನಮ್ಮ ಇದು ಏನು ರೈಸ್ ಆಗ್ತೈತೆ ಅಂದರೆ ಇವಾಗ ಸೊಪ್ಪು ರೈಸ್. ಮಸ್ತಾಗಿ ರೆಡಿ ಆಗಿಬಿಡುತ್ತೆ. ಇದೆಲ್ಲ ಈಸಿ ಆಗಿಬಿಡುತ್ತೆ, ಅಂದರೆ ವಿಟಮಿನು ಮತ್ತು ಪ್ರೋಟೀನ್ ಎಲ್ಲ ಸಿಗುತ್ತೆ. ಅದಕ್ಕೆ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ ನಾವು ಇವಾಗ. ಫೈನಲಿ ನನ್ನ ಸೊಪ್ಪು ರೈಸ್ ರೆಡಿ ಆಯಿತು. ಸೊಪ್ಪು ರೈಸು ತಗೋ. ಖಾಲಿ ತಟ್ಟೆ ತಿನ್ನು ನೀನು. ನೋಡಿಲಿ. ಇವಾಗ ನಿನ್ಗೆ ಯಾಕೆ ಕೊಡ್ತೀನಿ? ನೀರು ಕೊಡು ಬೇಬಿ. ಸೊಪ್ಪು ರೈಸ್ ರೆಡಿಯಾಗಿದೆ. ನಾನು ಪಾಪು ರೆಡಿಯಾಗಿದ್ದೀವಿ ತಿನ್ನಲಿಕ್ಕೆ. ಓಯ್ ಸಾಕು, ಕಮ್ಮಿ ತಿನ್ನಲ್ವಾ ಲಕ್ಷ್ಮಿ? ಕಮಾನ್ ಬಾ, ಬನ್ರಿ. ತಗೋ ಲಕ್ಷ್ಮಮ್ಮ,
ತಗೋ ಫಸ್ಟ್ ಬೈಟ್. ತಗೋ ತಗೋ ತಗೋ. ನಿನಗೆ ಕ್ಯಾರೆಟ್ಸ್ ಓಕೆನಾ? ನಿನಗೆ ಈ ಕಡೆ ಸೈಡ್ಗೆ ಇಟ್ಟಿದ್ದೀನಿ. ತಗೊಳ್ರಿ. ನಮ್ಮದು ರೈಸು, ನಿಂದು ಬರೀ ತರಕಾರಿ. ಅದನ್ನೇ ಬೇರೆ ಕರ್ದ ನೀನೀಗ ಬೇಕು? ಅದನ್ನು ಬೇರೆ ಕರೆದಿದ್ದೀವಿ ಇವಾಗ, ಹಾಕು ಅದಕ್ಕೆ. ತಗೋ ನೀನು ಬೀಟ್ರೂಟು. ಓಯ್ ಓಯ್, ತಗೊಳ್ರಿ. ನೀನು ಆರಾಮಾಗಿ ತಿನ್ನು ಅಂತಂದರೆ ಯಾಕೆ ಬೆಕ್ಕು ಜೊತೆಲಿ ಆಟ ಆಡ್ತಾ ಇದ್ದೀವಿ ಇವಾಗ? ಬೇಕು ಹೊಡ್ಸಿದ್ರೆ ಏನು ಮಾಡ್ತೀಯಾ? ಒಳ್ಳೆ ಬೆಕ್ಕು ಜೊತೆ ಆಟ ಆಡ್ಬೇಡ ಬಾ. ಫೈನಲಿ ಇವಾಗ ನಮ್ಮೋಳು ಬಂದು ರೈಸ್ ತಿಂತಾ ಇದ್ದಾಳೆ, ನಮ್ಮೋಳು ಆಟ ಆಡ್ತಾ ಇದ್ದಾಳೆ. ಪಾಪು ಬಾಯ್ಲಿ. ಮತ್ತೆ ಎಲ್ಲಿಗೋ ಹೋಗ್ಬೇಕು ಅಂತೆ, ಎಲ್ಲಿಗೆ ಅಂತ ಅಡ್ರೆಸ್ ಬಂದಿಲ್ಲ. ಆ ಅಡ್ರೆಸ್ಗೆ ಹೋಗ್ಬೇಕು. ಏನೋ ನಮ್ಮೊಳಗೆ ಸರ್ಪ್ರೈಸ್ ಇದೆ, ಅದನ್ನ ತಗೋಬರ್ಬೇಕು ಇವತ್ತು. ನೋಡೋಣ ಬನ್ನಿ. ಹೋಯ್ ಲಕ್ಷ್ಮಿ, ಇಲ್ಲಿ ನೋಡಿಲ್ಲಿ ರೆಡಿ ಆಗಿಬಿಟ್ಟಿದ್ದಾಳೆ ನಮ್ಮ ಲಕ್ಷ್ಮಿ, ಟಿಪ್ ಟಾಪ್ ಆಗಿ. ನಾನು ರೆಡಿ. ಇವಾಗ ನಮ್ಮೋಳು ರೆಡಿ ಆಗ್ತಾ ಇದ್ದಾಳೆ. ಇವಾಗ ನಮ್ಮೋಳು ರೆಡಿ ಆಗ್ಬಿಟ್ಟು ಬಂದ್ಲು. ओय होय किती क्यूट लगदा छो. ಇವಾಗ 3 ಜನನು ರೆಡಿ ಆಗ್ಬಿಟ್ಟು ಬಂದ್ರಿ. ನಮ್ಮ ಲೊಕೇಶನ್ ಎಲ್ಲಿದೆ ಅಂದ್ರೆ, ಲೊಕೇಶನ್ ತೋರಿಸು. ಲೊಕೇಶನ್ ಬಂದಿದೆ. ಈ ಲೊಕೇಶನ್ಗೆ ಹೋಗ್ಬೇಕು. ಇನ್ನು 23 ಕಿಲೋಮೀಟರ್. ಇಲ್ಲಿಗೆ ಹೋಗಿ ಬಂದು ಮತ್ತೆ ಇನ್ನೊಂದು ಕೆಲಸ, ನಾವು ಬೇರೆ ಕಡೆ ಹೋಗ್ಬೇಕು. ಆಮೇಲೆ 23 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಹಿಂಗೆ ಸ್ಕೂಲ್ ಮೇಲೆ ಹೋಗೋದು. ಹಿಂಗೆ ಹೋಗ್ಬಿಡ್ತೀನಿ, ಆ ಕಡೆ ಜಾಮ್ ಆಗಿರುತ್ತೆ, ಅದಕ್ಕೆ ಹಿಂಗೆ ಹೋಗೋದೆ. ಇವಾಗ ನೀನು ಅಳ್ತಾ ಇರು. ನೀನು ಇವಾಗ ಇಲ್ಲ ಇಲ್ಲ, ನಾನು ವಿಡಿಯೋ ಮಾಡ್ತೀನಿ. ಹೋಗ್ತಾ ಇದ್ದೆ ರೋಡಲ್ಲಿ, ಸೌತೆಕಾಯಿ ಸಿಕ್ತು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇರ್ಲಿ ಬಿಡಿ, ಅದೆಲ್ಲ ತೊಳೆದ್ಬಿಟ್ಟು ತಿನ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ನನಗಿಷ್ಟ ಸೌತೆಕಾಯಿಗಳು, ಅದಕ್ಕೆ ಸೌತೆಕಾಯಿಗಳು ತೊಗೊಂಡಿದ್ದೀನಿ 50 ರೂಪಾಯಿಗೆ. ಫ್ರೆಶ್ ಇರ್ತವೆ, ಇಲ್ಲೇ ತೋಟನೇ ಇರ್ತೈತೆ, ಅದಕ್ಕೋಸ್ಕರ ಇಲ್ಲೇ ತಗೊಂಡೆ. ಫಸ್ಟು ಸೌತೆಕಾಯಿ ಬಾರಿಸ್ತೀನಿ. ನಾನು ಆಲ್ರೆಡಿ ಉಪ್ಪು ಇಟ್ಕೊಂಡಿರ್ತೀನಿ, ಸಣ್ಣಗಿರುತ್ತೆ ಬಿಸಿಲಲ್ಲಿ. ಗಾಡಿ ಡ್ಯಾಶ್ ಬೋರ್ಡ್ ಮೇಲೆ ಈ ಥರ ಸೌತೆಕಾಯಿ ಮಡಗಿದ್ದೀನಿ, ಹೋಗೋಷ್ಟಲ್ಲೇ ಖಾಲಿ ಮಾಡಬೇಕು. ಇನ್ನು 50 ನಿಮಿಷ ಇದೆ. ಒಂದು ಖಾಲಿ ಮಾಡಿಬಿಟ್ಟೆ ಸೌತೆಕಾಯಿ. ಈಗ ನೆಕ್ಸ್ಟು ಇವಾಗ ಬಂದ್ವಿ ನಾವು ಹಣ್ಣುಗಳು ತಗೊಳಕ್ಕೆ. ಬಾಳೆಹಣ್ಣು ತಗೋಬೇಕು, ಅದಕ್ಕೋಸ್ಕರ ಬಂದ್ವಿ, ತಗೊತಾ ಇದ್ದೀವಿ. ಫೈನಲಿ ತಗೊಂಡ್ವಿ ಹಣ್ಣುಗಳು. 360 ರೂಪೀಸ್ ಆಯಿತು. ಇದು ಅವಾಗವಾಗ ನೆಂಟರ ಮನೆಗೆ ಹೋದ್ರೆ ಇದೆಲ್ಲ ತಗೊಂಡು ಹೋಗ್ಬೇಕು ಕಮ್ಮಿದ್ರಲ್ಲಿ. ಕಾಸಿದ್ರೆ, ಇಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ಲೊಕೇಶನ್ ಹತ್ರ ಬಂದ್ವಿ. ಇದು ಗಲ್ಲಿ ಚಿಕ್ಕದಾಗಿದೆ, ಮತ್ತೆ ತಿರ್ಸಕ್ ಕಷ್ಟ, ಅದಕ್ಕೆ ಇಲ್ಲೇ ಹಾಕೊಂಡಿದೀನಿ. ಇವ್ರಿಗೆ ಫೋನ್ ಹಾಕ್ತಾ ಇದೀವಿ, ಏನಾಗ್ತದೋ ಗೊತ್ತಿಲ್ಲ. ಇವಾಗ ನೋಡೋಣ. ಇವಾಗ ಗಾಡಿನ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಈ ಸಂಧಿ ಒಳಗೆ ನಡ್ಕೊಂಡು ಹೋಗ್ತಾ ಇದೀವಿ. ಕಾರ್ ಹೋಗ್ಬಹುದು, ಮತ್ತೆ ಯೂಟರ್ನ್ ಮಾಡೋದ್ ಕಷ್ಟ ಇದೆ, ಚಿಕ್ಕದಾಗಿದೆ ಗಲ್ಲಿ, ಅದಕ್ಕೋಸ್ಕರ ಅಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಫೈನಲಿ ನಾವು ರೀಚ್ ಆದ್ವಿ. ನಾನು, ಲಕ್ಷ್ಮಮ್ಮ ಮತ್ತೆ ನಮ್ಮ ಮೀನಮ್ಮ. ಇವಾಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಮತ್ತೆ ಮನೆ ಕಡೆ. ಪಾಪು ಇದು ಕೊಡ್ತಾ ಇದೆ ಪಾಪುಗೆ. ತಗೋ ಪಾಪು. ಹಾ, ಫೈನಲಿ ನಾನು ಹೇಳಿದ್ನಲ್ಲ, ಅದು ನನ್ನ ನೌಗಡಿ ಅಂತಾರೆ, ನಮ್ಮೊಳಗೆ ಇದು ತಗೋ. ಇದೊಂದು ಬಂದೈತೆ, ಮತ್ತೆ ಇನ್ನೊಂದು
ಮತ್ತೆ ಇದು ಇನ್ನೊಂದು ಕಳ್ಸಿದ್ದಾರೆ ಊರಿಂದ, ಇದು ಟಿಕ್ ಟಾಕ್ ಅಂತಾರೆ. ಅವ್ರ ದೂಸರ ನಾವು ಇದೊಂದು ಮತ್ತೆ ಇದೊಂದು, ಇದನ್ನೇ ನಮ್ಮ ಊರಲ್ಲಿ ತಾಳಿಗೆ ಯೂಸ್ ಮಾಡೋದು ನೋಡಿ. ಈ ತರ ಡಬ್ಬಿದಲ್ಲಿ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಕಳ್ಸಿದ್ದಾರೆ. ಇದು ಹಂಗೆ ಬರುತ್ತೆ ಅನ್ಸುತ್ತೆ. ಓಕೆನಾ? ಏನ್ ಹೇಳಕ್ ಇಷ್ಟಪಡ್ತೀಯಾ? ಇದು ನಮ್ಮ ಲಕ್ಷ್ಮಿಗೆ ಮ್ಯಾಗಿ ನೂಡಲ್ಸ್. ಈ ಐಟಮ್ ಊರಿಂದ ಕೊಟ್ಟು ಕಳ್ಸಿರೋದು. ಇದ್ರಲ್ಲಿ ಏನಿದೆ ಅನ್ಬಿಟ್ಟು ಮನೆಯಲ್ಲೇ ಹೋಗಿ ಚೆಕ್ ಮಾಡ್ಬೇಕು. ಫೈನಲಿ ಮುಗೀತು. ಇವಾಗ ಹೊರಡ್ತಾ ಇದೀವಿ ಮನೆ ಕಡೆ. ನಾವು ಇದು ಐಟಮ್ ತಗೋಬೇಕಾಗಿತ್ತು, ಅದು ಐಟಮ್ ತಗೋಬೇಕಾಗಿತ್ತು ನಮ್ಮೊಳಗೆ, ಅದಕ್ಕೋಸ್ಕರ ಊರಿಂದ ಕೊಟ್ಟು ಕಳ್ಸಿದ್ರು. ಇವಾಗ ಹೋಗ್ತಾ ಇದೀವಿ. ಫೈನಲಿ ಇವಾಗ ತಗೊಂಡ್ ಹೋಗ್ತಾ ಇದೀವಿ. ಖುಷಿ ನಮ್ಮ ಮೀನಮ್ಮಗೆ, ಫುಲ್ ಖುಷಿ ಅಂದ್ರೆ ಖುಷಿ. ಇದಕ್ಕೋಸ್ಕರ ಇಷ್ಟು ದೂರ ಕರ್ಕೊಂಡ್ ಬಂದಿದೆ. ಇವಾಗ ಅಂದ್ರೆ ಪ್ರಾಬ್ಲಮ್ ಇಲ್ಲ, ದುಡ್ಡು ಕೊಡುತ್ತೆ ನಮ್ಮ ಮೀನಮ್ಮ. ಕೊಡ್ತೀಯ ತಾನೆ? ಕೊಡ್ತೀನಿ ಅಂತ ಕೊಡ್ತೀನಿ. ಕೆಲಸ ಮುಗೀತು. ಇದನ್ನ ಹಿಂದೆ ಹಾಕ್ಬಿಡೋಣ ಅಷ್ಟೇ. ನಮ್ಮ ಮೀನಮ್ಮ ಅಂತೂ ಫುಲ್ ಖುಷಿ ಅದು ಬಂದಿದ್ದಕ್ಕೆ. ಅದು ಕೈಯೆಲ್ಲ ಹಿಡ್ಕೊಂಡ್ ಬಂದಿದೆ. ಅದು ಅದ್ರಲ್ಲಿ ಹಾಕಿಲ್ಲ, ಹಿಂಗ್ ಅದನ್ನೇ ಹಿಡ್ಕೊಂಡ್ ಬಂದಿದೆ. ಗೋಲ್ಡ್ ಅಂದ್ರೆ ಲೇಡೀಸ್ಗೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಮತ್ತೆ ನೋಡ್ಬೇಕದು, ಇಲ್ಲಾಂದ್ರೆ ಅದು ನೆಮ್ಮದಿ ಬರಲ್ಲ. ನೋಡಿ ಇದೆಲ್ಲ ಗೋಲ್ಡು. ಈಗ 1, 2 ಟೋಟಲ್ ಈ ಥರ 9 ಬರುತ್ತೆ. ನೋ ಗೇಡಿ ಅಂತಾರೆ, 9 ರಿಂಗ್ಸು. ಇದು ಏನಂತಾರೆ ಲಕ್ಷ್ಮಿ? ಮೀನಾ, ಇದು ಏನಿದು? ಟಿಕ್ ಟಾಕ್ ಅಂತಾರೆ ನಮ್ಮೂರಲ್ಲಿ. ಇದು ಟಿಕ್ ಟಾಕ್. ಓಪನ್ ಮಾಡು. ಇದನ್ನ ಟಿಕ್ ಟಾಕ್ ಅಂತಾರೆ ನಮ್ಮೂರಲ್ಲಿ. ನೋಡಿ ಇದು ಇನ್ನು 2 ಹಾಕೊಂಡು ಫುಲ್ಲು ಇನ್ನು ಅಷ್ಟೇ. ಇಲ್ಲಿ ಹೋಗ್ತಾ ರೋಡಲ್ಲಿ ನಮಗೆ ಇದು ಮಾವಿನ ಹಣ್ಣು ಕಾಣ್ತು. ಮತ್ತೆ ಮಾವಿನ ಹಣ್ಣು ತಗೊತಾ ಇದ್ದೀವಿ. KG 100 ಅಲ್ವಾ? KG 100 ಹಾಕಿದರೆ ಅದಕ್ಕೆ ತಗೊಂಡೋಗ್ಬಿಡ್ತೀವಿ. ಮನೇಲಿ ಚೆನ್ನಾಗಿ ಬಾರಿಸ್ಬಿಡ್ತೀವಿ ಅಷ್ಟೇ. ಸುಮ್ಮನೆ ಇಕ್ಕಿದ್ರೆ ಕೊಳ್ತೋಯ್ತವೆ. ಫೈನಲಿ ತಗೊಂಡ್ವಿ. ಇವಾಗ 2 kg 2 ದಿವಸಕ್ಕೆಲ್ಲ ಒಂದೇ ದಿನಕ್ಕೆ ಖಾಲಿ ಮಾಡಿ ಬಿಸಾಕ್ತೀವಿ. ಸ್ವೀಟ್ ಬೇರೆ ಇರುತ್ತೆ, ಅದಕ್ಕೋಸ್ಕರ. ಹುಳ್ಳಿದ್ರೆ ತಿನ್ನಕ್ಕಾಗಲ್ಲ. ಸ್ವೀಟ್ ಇದ್ರೆ ಜುಯ್ ಅಂತ ಗಂಟ್ಲೊಳಗೆ ಮಸ್ತಾಗಿ ಜಾರ್ ಬಿಡುತ್ತೆ, ಇಲ್ಲಾಂದ್ರೆ ಜಾರಲ್ಲ. ಇಲ್ಲಿ ಏನಾಗಿದೆ? ಓಹೋ, ಗಾಡಿ ಬರ್ತಾ ಇದೆ, ದೊಡ್ಡ ಗಾಡಿ. ಅದಕ್ಕೋಸ್ಕರ ಇಲ್ಲಿ ಯಾರು ಆಟೋ ಮತ್ತೆ 2 ವೀಲರ್ ಅವರು ಜಗಳ ಮಾಡ್ತಾವ್ರೆ. ಸಣ್ಣ ಪುಟ್ಟಕ್ಕೆಲ್ಲ ಯಾಕೆ ಜಗಳ? ನನ್ನ ಗಾಡಿಗೆ ಅವಾಗ್ಲೇ ಯಾರೋ ಗುದ್ದ, ನಾನು ಸುಮ್ಮನೆ ಹೋದೆ. ಅದೆಲ್ಲ ಕಾಮನ್. ಅದಕ್ಕೆ ಏನಕ್ಕೆ ಜಗಳ ಆಡ್ತಾರೋ ಸಣ್ಣ ಪುಟ್ಟಕ್ಕೆಲ್ಲ? ಏನಕ್ಕೆ ಜಗಳ? ಸುಮ್ಮನೆ ಯಾಕೆ ಜಗಳ ಆಡ್ತಾರ ಅಂತಾನೆ ಗೊತ್ತಿಲ್ಲ. ಹೊಡೆದಾಡ್ಬಿಟ್ರು ಅನ್ಸುತ್ತೆ. ಮಾಡ್ತಾ ಇಲ್ಲ. ಬೇಗ ಇಳಿ, ನನ್ ಗಂಡ ಅಂತ ಹೇಳ್ತಾ ಇದೀಯಾ? ಓಕೆ ಬಾ ಇಳಿಯೋಣ. ಇವಾಗ ಫೈನಲಿ ಬಂದ್ವಿ ಮನೆ ಹತ್ರ. ಇವಾಗ ಐಟಮ್ನೆಲ್ಲ ತಗೊಂಡೋಗಿ ಒಳಗೆ ಮತ್ತೆ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡಬೇಕು ಏನೇನು ಬಂದಿದೆ ಕವರಲ್ಲಿ ಅಂದ್ಬಿಟ್ಟು. ಬನ್ನಿ ನೋಡೋಣ ಏನೇನು ಅಂದ್ಬಿಟ್ಟು. ಕ್ಯೂರಿಯಾಸಿಟಿ ನಮಗೂ ಇವಳಿಗೂ. ಇವಾಗ ಅಲ್ಲಿಂದ ಮನೆ ಹತ್ರಕ್ಕೆ ಹೋಗಿ ಐಟಮ್ ನಿಕ್ಕಿ ಇವಾಗ ನಮ್ಮೊಳಗೆ ಹೋಗಿ ಡ್ರಾಪು. ಹೇಳ್ಕೊ ಟಾಟಾ. ಇವಾಗ ನಾನು ನಮ್ಮೊಳಗೆ ಹೋಗ್ಬೇಕು ಮನೆ ಹತ್ರಕ್ಕೆ. ಏನಂತೀಯ ಲಕ್ಷ್ಮಿ? ಏನೇನು ಐಟಮ್ ಕೊಟ್ಟು ಕಳ್ಸಿದ್ದಾರೆ ಅಂತಂದ್ರೆ ಊರಿಂದ ತೋರಿಸ್ತೀನಿ ನೋಡಿ. ಇದು ಚಾಕ್ಲೇಟು. ಇದು ಮ್ಯಾಗಿ. ಇದೊಂದು 5 ಕೊಟ್ಟು ಕಳ್ಸವ್ರೆ. ಮತ್ತೆ ಇದು ಯಾವ್ದೋ ಡಬ್ಬ ಐತೆ, ನೋಡ್ತಾ ಇದ್ದಾಳೆ ಏನ್ ಕೊಟ್ಟು ಕಳ್ಸವ್ರೆ ಅಂತ. ಮೇಕಪ್ ಐಟಮ್ ಅನ್ಸುತ್ತೆ ಇದು, ನೋಡೋಣ.
ಇಷ್ಟ ಐಟಮ್ ಕೊಟ್ಕೊಳ್ಸವ್ರೆ. ಬಳೆಗಳು, ನೇಲ್ ಪಾಲಿಶು, ಇದು ಬಂದ್ಬಿಟ್ಟು ಕ್ಲಿಪ್ಪು. ಹೊಯ್ ಮತ್ತೆ ಬಟ್ಟೆ ಕೊಟ್ಟು ಕಳ್ಸಿದ್ದಾರೆ. ಇವಾಗ ಇದು ಹಾಕ್ತಾಳೆ, ನೋಡೋಣ ಯಾವ ತರ ಬರುತ್ತೆ ಅಂದ್ಬಿಟ್ಟು. ಬಟ್ಟೆ ಇನ್ನೊಂದು ಕೊಡು. ಎಲ್ಲ ಒಟ್ಟಿಗೆ ಜೋಡಿ ಅನ್ಸುತ್ತೆ ಇದು. ಮತ್ತೆ ಇದೊಂದು ಇವಾಗ್ಲೇ ಹಾಕ್ತಾ ಇದ್ದಾಳೆ. ವಾವ್, ಇವಳು ಹಾಳು ಮಾಡ್ತಾ ಇದ್ದಾಳೆ. ಇದು ಮಿಂಚ್ತಾವಳೆ ಇವಾಗ ಬಳೆ ಹಾಕೊಂಡು. ಅವ ಖುಷಿ ಪಾಪ. ನಮ್ಮ ಬೆಕ್ಕಿಗೆ ಏನಿಲ್ಲ, ಮಲಗಿದೆ ಅದು. ಇವಾಗ ಇದು ಹಾಕ್ಬಿಟ್ಟು ನೋಡ್ತಾಳೆ ಅಂತೆ. ಬಟ್ಟೆ ಎಲ್ಲ ಹಾಕಿ ಚೆಕ್ ಮಾಡ್ತಾಳೆ ಯಾವ ತರ ಬರ್ತಾಳೆ. ನೆಕ್ಸ್ಟ್ ಇದು ಹಾಕ್ಬೇಕು. ನೋಡಿ, ಇದು ಗೋಲ್ಡ್. ಇದು 1 2 3 4 5 6 7 8 9 ಬರ್ತವೆ. 9 ಗೇಡಿ ಅಂತಾರೆ. 9 ಗೇಡಿ, 9 ರಿಂಗ್ಸು. ಇವಾಗ ಚೆಕ್ ಮಾಡಿ ನೋಡ್ತಾಳೆ ಯಾವ ಥರ ಬಟ್ಟೆ ಆಗಿದೆ ಅಂತ. ಇವಾಗ ನಮ್ಮ ಮಗಳು ರೆಡಿ. ಬಟ್ಟೆ ಹಾಕ್ಬಿಟ್ಟು ಫುಲ್ಲು ರೆಡಿ ಆದ್ರೆ ಅಳ್ತಾ ಇದೆ. ಯಾಕಮ್ಮ? ಓ ಫೈನಲಿ ಯಾವ ತರ ಆದ್ಲಂದ್ರೆ ಇವಾಗ ಮೇಕಪ್ ಮಾಡ್ಕೊಂಡು ಎಲ್ಲ ಫುಲ್ಲು ರೆಡ್ ಕೊಟ್ಟು ಕಳಿಸ್ಬಿಟ್ಟವ್ರೆ. ಫುಲ್ಲು ರೆಡ್ಡು. ಓ ನಾವು ಇವಾಗ ಮತ್ತೆ ಬರ್ತಡೆಗೆ ಹೋಗ್ತಾ ಇದೀವಿ. ಯಾರ್ಯಾರು ಅಂತಂದ್ರೆ ನಾನು, ನಮ್ಮವಳು ದೀಪಿಕಾ. ಇವತ್ತು ನಾವು ಬರ್ತಡೇಗೆ ಹೋಗ್ತಾ ಇದ್ವಿ. ಯಾರ್ಯಾರು ಅಂದೆ ತೋರಿಸ್ತಾ ಇದೀನಿ. ನಾನು, ನಮ್ ಪಾಪು. ಇವಾಗ ನಾವು ಬರ್ತಡೆಗೆ ಹೋಗ್ತಾ ಇದೀವಿ. ಯಾರ್ಯಾರು ಅಂತಂದ್ರೆ ನಮ್ಮ ಮಿಸ್ಸಸ್. ತೋರ್ಸು ಮುಖ ತೋರ್ಸು. ನಮ್ಮ ಮಿಸ್ಸಸ್ಸು, ನಾನು, ಮತ್ತೆ ನಮ್ಮ ಪಾಪು, ಮತ್ತೆ ದೀಪಿಕಾ, ಮತ್ತೆ ದೀಪಿಕಾ ಡ್ಯಾಡಿ ಎಲ್ಲರೂ ಹೋಗ್ತಾ ಇದೀವಿ. ಎಲ್ಲರೂ ಹಾಯ್ ಮಾಡಿ, ಹಾಯ್ ಮಾಡಿ. ನಂದು ಹಾಯ್ ಡೈಲಿ ಇರುತ್ತೆ. ಇವಾಗ ಬಂದ್ವಿ ನಾವು ಫಸ್ಟ್ ಹಣ್ಣುಗಳು ತಗೊಳಕ್ಕೆ. ಗಿಫ್ಟ್ಸು ತಗೊಂಡಿದೀವಿ, ಈ ಕಡೆ ಫ್ರೂಟ್ಸು ತಗೊಂಡಿದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಗಿಫ್ಟ್ ತರ ಕೊಡ್ಬೇಕು, ಆಮೇಲೆ ಅಲ್ಲಿ ಇರೋದೆಲ್ಲ ತಿನ್ಕೊಂಡ್ ಬರ್ಬೇಕು. ಫೈನಲಿ ಬಂದಾಯ್ತು ನನ್ನ ಬರ್ತ್ಡೇ ಪಾರ್ಟಿಗೆ. ಇವಾಗ ಫುಲ್ಲು ಕೇಕ್ ಕಟ್ ಮಾಡ್ಬಿಟ್ಟು ಪಾರ್ಟಿ ಮಾಡ್ತಾ ಇರ್ಬೇಕು. ಎಲ್ಲರೂ ಬಂದಿದ್ದಾರೆ. ನಮ್ಮ ಬರ್ತ್ಡೇ ಗರ್ಲು 2 ಮೆಂಬರ್ಸ್ ಬರ್ತ್ಡೇ ಇರೋದು. ತೋರಿಸ್ತೀನಿ, ಎಲ್ಲಿದ್ದಾರೆ? ಚಲ್ಲಕ ನೋಡಿ, ಇವ್ರದೇ ಬರ್ತ್ಡೇ ಇವತ್ತು. ಕಡೆ ಇವರೆಲ್ಲ ನಮ್ ರಿಲಯನ್ಸು, ಎಲ್ಲ ನಮ್ ರಿಲೇಷನ್ಸು. ಇರೋರೆಲ್ಲ ರಿಲೇಷನ್ಸೇ. ಅಂದ್ರೆ ಒಬ್ಬೊಬ್ರೆ ಪರಿಚಯ ಮಾಡ್ಬೇಕಂದ್ರೆ ಕಷ್ಟ ಇದೆ. ಅದಕ್ಕೆ ತಿಂತೀವಿ. ಓಕೆ ಓಕೆ ಓಕೆ, ಮಾಡ್ತಾ ಇದ್ದೀನಿ. ಹಾ, ಇಲ್ಲಿ ಓ আমার আঙ্কল ಮುಗೀತು. ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು.
हाँ हाँ हम ऊपर के बना था हाँ ऐसा ही देखा तुझे जूम के लाया रहती है लेके तोर्ಸಿ ತೋರ್ಸಿ लेके ಆ ತರ ತೋರಿಸು लेके आके ಬಸ್ ಇವಾಗ ನನಗೆ ಕೇಕ್ ಸಿಕ್ತು ಅದಕ್ಕೆ ಕೇಕ್ ತಿನ್ಬಿಡ್ತೀನಿ ಸ್ವಲ್ಪ ಫೈನಲಿ ಇವಾಗ ನಮ್ಮೊಳಗೆ ಹೊಟ್ಟೆ ಹಸ್ಬಿಟ್ಟಿದೆ ತೇಜು ಆಗ್ತಾ ಇದ್ದಾನೆ ಬೇಗ ಬೇಗ ಹಾಕೊಡಪ್ಪ ಏನ್ ಮಾಡ್ತಾ ಇದೀಯ ನಿನ್ ಕೆಲ್ಸ ಆಗ್ತಾ ಇದೀಯಾ ಓಕೆ ಬೇಗ ಬೇಗ ಹಾಕೊಡಪ್ಪ ಏನ್ ಕೆಲ್ಸ ಮಾಡ್ತಾ ಇದೀಯ ನೀನು ನೋಡಿ ಇವಾಗ ತೇಜು ಹಾಕೊಡ್ತಾ ಇದ್ದಾನೆ ನಮ್ದು ಕೆಲ್ಸ ಬರೀ ತಿನ್ನೋದೇ ಅಷ್ಟೇ ಓಕೆ ಪರವಾಗಿಲ್ಲ ಇವರು ತಿಂದಿರ ನಾಚಿಕೆ ಪಡ್ಕೊಂಡು ಹೋಗ್ತಾ ಇದಾರೆ ಆ ಕಡೆ ಬನ್ನಿ ನಮ್ ತೇಜು ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ ಎಲ್ಲರಿಗೂ ಬಡಿಸ್ತಾ ಇದ್ದಾನೆ ಗುಡ್ ವರ್ಕ್ ಯಾರ್ದು ಅದೇ ಅವನ ಆಲ್ರೆಡಿ ಮಾಡ್ತಾ ಇದೀನಿ ನೋಡಿ ತಗೊಳ್ಳಿ ತಗೊಳ್ಳಿ ಬೇಡ ಸರಿ ನನ್ಗೂ ತಗೊಂಡಿದ್ದೀನಿ ಇವಾಗ ಹೊಟ್ಟೆ ಹಸ್ಬಿಟ್ಟಿದೆ ಅದಕ್ಕೆ ತೇಜು ಬರ್ಲಾ? ಸಿಕ್ತು ಹೋಗ್ತಾ ಇವಾಗ ಒಟ್ಟಿಗೆ ಎಲ್ರು ಕುತ್ಕೊಂಡು ತಿಂತಾ ಇದೀವಿ ಫೈನಲಿ ಎಲ್ಲ ಮುಗೀತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಹೋಗ್ತಾ ಇದೀವಿ ಇವಾಗ ಲಕ್ಷ್ಮಿ ಅಂದ್ರೆ ದೀಪಿಕಾ ಜೊತೆಲೆ ಮಸ್ತಾಗಿ ಆಟ ಆಡ್ಬಿಡ್ತೀವಿ ಇವತ್ತು ಇವಾಗ ಬಂದ್ವಿ ದೀಪಿಕಾ ಅವ್ರ ಮನೆ ಹತ್ರ ದೀಪಿಕಾ ಅವ್ರಿಗೆ ಡ್ರಾಪ್ ಮಾಡ್ಬಿಟ್ರು ನಾವು ಹೋಗ್ಬೇಕು ಮನೆ ಕಡೆ ಟಾಟಾ ಮಾಡು ಓಕೆ ಗಾಡಿ ಆಟ ಫೈನಲಿ ಇವಾಗ ಬಂದ್ವಿ ಇಬ್ರು ಮನೆಗೆ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾವಿಬ್ರು ಬಂದ್ವಿ ಮನೆ ಕಡೆ ನಮ್ಮವಳಿಗೆ ಅದೇನು ಕೋಪ ಬಂದ್ಬಿಟ್ಟಿದ್ಯೋ ಆಗ್ತೈತೆ ಏನಾಗುತ್ತೋ ಅವಾಗ ಗೊತ್ತಿಲ್ಲ